ನಾವು ಕಾಫಿ ಬೋರ್ಡಿಗೆ ಹೇಗೆ ಹೆಲ್ಪ್ ಮಾಡ್ತಾ ಇದ್ದೇವೆ ಅಂದರೆ ಟ್ರೇಸೇಬಿಲಿಟಿ ಲೆಕ್ಕದಲ್ಲಿ. ಟ್ರೇಸೇಬಿಲಿಟಿ ಅಂದರೆ ಈಗ ಫಾರ್ಮ್ ಬೇರೆ ಬೇರೆ ಫಾರ್ಮಲ್ಲೆಲ್ಲ ಕಾಫಿ ಬೆಳೆಸ್ತಾರಲ್ವಾ, ಚಿಕ್ಕಮಂಗ್ಳೂರು ಆಗಲಿ, ನಾರ್ತಲ್ಲಾಗಲಿ, ಸೌತಲ್ಲಾಗಲಿ, ಬೇರೆ ಬೇರೆ ಕಡೆಯಿಂದ ಕಾಫಿ ಬೀನ್ಸ್ ಬರುತ್ತೆ. ಸೊ ಅದಕ್ಕೆ ಕಂಪ್ಲಯನ್ಸ್ ಬೇಕಾಗತ್ತೆ, ಎಕ್ಸ್ಪೋರ್ಟ್ ಮಾಡಬೇಕು. ಭಾಳ ಮಂದಿ ಎಕ್ಸ್ಪೋರ್ಟ್ ಮಾಡ್ತಾರೆ ಯುರೋಪಿಗೆ. ಸೊ ಕಂಪ್ಲಯನ್ಸ್, UDR ಕಂಪ್ಲಯನ್ಸ್ ಅಂತೇಳಿ ಒಂದು ವಿಷಯ ಬರುತ್ತೆ. ಸೊ ಆ ಲೆಕ್ಕದಲ್ಲಿ ನಾವು ಹೆಲ್ಪ್ ಮಾಡ್ತೇವೆ, ಕಾಫಿ ಬೋರ್ಡಿಗೂ ಆಗಲಿ ಮತ್ತು ದೊಡ್ಡ ದೊಡ್ಡ ಬ್ರ್ಯಾಂಡ್ಸಿಗೂ ಆಗಲಿ. ಕಾಫಿ ಟ್ರೇಸಬಿಲಿಟಿ ಅಂದರೆ ಈಗ ವೇರ್ ಹೌಸ್ ಇಂದ ಹೊರಟು ಕನ್ಸ್ಯೂಮರ್ ವರ್ಗೂ ರೀಚ್ ಎಸ್ ಎಸ್ ಫ್ರಮ್ ಫಾರ್ಮರ್ ಇಂದ ಆಮೇಲೆ ಟ್ರೇಡಿಂಗ್ಗೆ ಹೋಗುತ್ತೆ. ಟ್ರೇಡಿಂಗ್ ಹೋಗೋಕ್ಕೆ ಪ್ರೀ ಪ್ರೊಸೆಸಿಂಗ್ ಎಲ್ಲ ಆಗುತ್ತೆ. ಪ್ರೀ ಪ್ರೊಸೆಸಿಂಗ್ ಆದ್ಕೂಳೆ ಬ್ರ್ಯಾಂಡ್ಸ್ ಅವ್ರ ಫ್ಯಾಕ್ಟ್ರಿಯಲ್ಲಿ ಹೋಗುತ್ತೆ. ಫ್ಯಾಕ್ಟ್ರಿಯಲ್ಲಿ ಹೋದಾದ್ಕೂಳೆ ಬೇರೆ ಬೇರೆ ಪ್ರೊಸೆಸ್ ಎಲ್ಲ. ಸೊ ಎಂಡ್ ಕನ್ಸ್ಯೂಮರ್ ಯಾರು ಕಾಫಿ ಕುಡಿದಾರಲ್ಲ ಲಾಸ್ಟಿಗೆ, ಅವ್ರಿಗೆ ಗೊತ್ತಾಗ್ಬೇಕು ಯಾವ ಫಾರ್ಮಿಂದ ಬಂದಿದೆ. ಸೊ ಇಲ್ಲಿ ಹೆಲ್ಪ್. ಓಕೆ. ಸೊ ನಿಮ್ಮ ಒಂದು ಈ ಟ್ರೇಸಬಿಲಿಟಿ ನಲ್ಲಿ ಎಷ್ಟು ಕ್ವಾಂಟಿಟಿ ಹೋಗ್ತಾ ಇದೆ ಅಂತಾನೂ ಗೊತ್ತಾಗತ್ತಾ? ಹಾ, ಸೊ ಎಷ್ಟು ಇನ್ವೆಂಟರಿ ಇದೆ, ಯಾವ ಐಟಮ್ ಎಲ್ಲಿದೆ, ಯಾವ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಇದೆ. ಈಗ ಸೌತ್ ಅಲ್ಲಾಗ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿ, ಬೇರೆ ಬೇರೆ ವೇರ್ ಹೌಸಸ್ ಎಲ್ಲ ಇರುತ್ತೆ. ಸೊ ಅಲ್ಲಿ ಯಾವ ಎಷ್ಟು ಕ್ವಾಂಟಿಟಿ ಅಲ್ಲಿ ಇದೆ, ಆಮೇಲೆ ಎಷ್ಟು ಕ್ವಾಂಟಿಟಿ ಅಲ್ಲಿ ಟ್ರಾನ್ಸಾಕ್ಟ್ ಆಗುತ್ತೆ. ಸೇಮ್ ಟ್ರೇಸಬಿಲಿಟಿ, ಟ್ರಾನ್ಸ್ಪರೆನ್ಸಿ ಕಾಫಿ ಬೋರ್ಡಿಗೆ ಗೊತ್ತಾಗುತ್ತೆ, ಅವ್ರ ಬ್ರ್ಯಾಂಡಿಗೂ ಗೊತ್ತಾಗುತ್ತೆ. ಸೊ ಇದರಲ್ಲಿ ಒಂದ್ ರೀತಿಯಲ್ಲಿ ನೀವು GPS ಟ್ರ್ಯಾಕಿಂಗ್ ಸಿಸ್ಟಮ್ ನಾನೇ ಹಾಕಿರ್ತೀರಾ ಸೊ ಲಾಜಿಸ್ಟಿಕ್ಸ್ ಅಲ್ಲಿ? ಲಾಜಿಸ್ಟಿಕ್ಸ್ ಅಂತ ಒಂದ್ ಲೆಕ್ಕದಲ್ಲಿ ಲಾಜಿಸ್ಟಿಕ್ಸ್ ಹೇಳ್ಬೋದು. ಆದ್ರೆ ಎವ್ರಿ ಟೈಮ್ ಎಲ್ಲ ಕಡೆ ಹೋಗುತ್ತಾ ಇರುತ್ತೆ ಅಲ್ಲ, ಸೊ ಅವಾಗ ಲಾಗ್ ಆಗುತ್ತೆ. ಈಗ ಇಲ್ಲಿ ವೇರ್ ಹೌಸಿಗೆ ಬಂತು, ವೇರ್ ಹೌಸ್ ಆದ್ಕೂಳೆ ಪ್ರೀ ಪ್ರೊಸೆಸಿಂಗ್ ಹೋಯ್ತು, ರೋಸ್ಟಿಂಗಿಗೆ ಹೋಯ್ತು, ರೋಸ್ಟಿಂಗಿಗೆ ಹೋದಾದ್ಕೂಳೆ ಆಮೇಲೆ ಒಂದು ಫ್ಯಾಕ್ಟ್ರಿಗೆ ಹೋಯ್ತು, ಇಲ್ಲಾಂದ್ರೆ ಎಕ್ಸ್ಪೋರ್ಟಿಗೆ ಹೋಯ್ತು. ಎಕ್ಸ್ಪೋರ್ಟ್ ಹತ್ರ ಅಲ್ಲೇ ಯುರೋಪಿಗೆ ಎಕ್ಸ್ಪೋರ್ಟಿಗೆ ಹೋದಾದ್ಕೂಳೆ ಅವಾಗ ಈ ಪರ್ಟಿಕ್ಯುಲರ್ ಫಾರ್ಮಿಂದ ಬಂದ್ರೆ, ಅಂದ್ರೆ ಡಿಫಾರೆಸ್ಟೆಡ್ ಫಾರ್ಮ್ ಅಂದ್ರೆ ಫಾರೆಸ್ಟ್ ಯಾವ್ದು ಕಟ್ ಆಗ್ಲಿಲ್ಲ, ಅದ್ ಫಾರ್ಮಿಂದ ಬಂದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ತಾರೆ. ಓಕೆ. ಸೊ ಅದೇ ಆ ಲೆಕ್ಕದಲ್ಲಿ ಹೆಲ್ಪ್ ಮಾಡೋದು. ಓಕೆ. ಹಾಗೆ ಈಗ ಕಾಫಿ ಬೋರ್ಡ್ಸ್ ಇಂದ ಈಗ ಎಲ್ಲ ತಗೊಳ್ಳೋದು ಅಂತ ಹೇಳಿದ್ರಿ ನೀವು, ಅದು ಟ್ರೇಸಬಿಲಿಟಿ ಮಾಡುತ್ತೆ ಅಂತ. ಸೊ ಈ ಒಂದು ನಿಮ್ಮ ಅಪ್ಲಿಕೇಶನ್ ಏನಿದೆ, ಇದನ್ನ ಯಾವ ಲೆವೆಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಬೇಕು? ಫಾರ್ಮರ್ಸ್ ಅಥವಾ ಸಿಂಪಲ್ ಮೊಬೈಲ್ ಅಪ್ಲಿಕೇಶನ್ ಇಂದ ಆಗುತ್ತೆ. ಸೊ ಮೊಬೈಲ್ ಅಪ್ಲಿಕೇಶನ್ ಇಂದ ಅವ್ರ ಏರಿಯಾ ಫಾರ್ಮ್ ಲ್ಯಾಂಡ್ ಟ್ರೇಸ್ ಆಗುತ್ತೆ, ಒಂದು ಲೊಕೇಶನ್ ಪಾಲಿಗಾನ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಅದೇ ಫೀಡ್ ನಮ್ಮ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ರೆ ಸೊ ಎಷ್ಟು ಔಟ್ಪುಟ್ ಬರುತ್ತೆ, ಸೊ ಒಂದು ಎವ್ರಿ ಸ್ಟೆಪ್ ಅಲ್ಲೇ ಲಾಗ್ ಆಗುತ್ತೆ. ಈಗ ಇಲ್ಲೇ ನಾ ಹೇಳ್ದಲ್ಲ, ಇನ್ವೆಂಟರಿಯಲ್ಲಿ ಎಷ್ಟು ಇದೆ, ಆಮೇಲೆ ಪ್ರೀ ಪ್ರೊಸೆಸಿಂಗ್ ಎಲ್ಲಿದೆ, ಆಮೇಲೆ ಟ್ರಾನ್ಸಿಟ್ ಅಲ್ಲಿ ಎಷ್ಟಿದೆ, ಸೊ ಅಷ್ಟು ಗೊತ್ತಾಗುತ್ತೆ. ಆವಾಗ ಒಂದು ಪರ್ಟಿಕ್ಯುಲರ್ ಫಾರ್ಮರಿಗೆ ನಂದು ಪ್ರಾಡಕ್ಟ್ ಎಲ್ಲಿದೆ ಗೊತ್ತಾಗುತ್ತೆ. ಆಮೇಲೆ ನಾನು ಆಸ್ ಎ ಕನ್ಸ್ಯೂಮರ್, ಕಾಫಿ ಲವರ್, ಅವಾಗ ಗೊತ್ತಾಗುತ್ತೆ ನಾನು ಎಲ್ಲಿಂದ ಕಾಫಿ ಕನ್ಸ್ಯೂಮ್ ಮಾಡ್ತಾ ಇದ್ದೇನೆ.